ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾದಂತಹ ನಟರಾಜ್ ಗೌಡ್ರು ಇದ್ದಾರೆ, ಬಿಜೆಪಿ ವಕ್ತಾರರಾದಂತಹ ಶಿವಕುಮಾರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಧುಸೂದನ್ ಇದ್ದಾರೆ, ಸಂಚಾರಿ ತಜ್ಞರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಿಂದಲೇ ಆರಂಭ ಮಾಡಿಬಿಡ್ತೀನಿ. ಏನ್ ಸರ್ ಸಚಿವರು ಕೊಟ್ಟ ಹೇಳಿಕೆ ಇದು? ನೀವು ಎಷ್ಟೇ ಸಮಜಾಯಿಸಿ ಮಾಡಿಕೊಂಡ್ರು ಕೂಡ ಇವತ್ತು ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ, ಟ್ರಾಫಿಕ್ ಕಿರಿಕಿರಿ ಅನ್ನೋದು ನಿಮಗೆ ಅಭಿವೃದ್ಧಿ ಅನ್ನೋ ತರ ಕಾಣ್ತಾ ಇದೆಯಾ? ನಾವು ಟ್ರಾಫಿಕ್ ಕಿರಿಕಿರಿ ಅಥವಾ ಹೆಚ್ಚು ವಾಹನಗಳಾಗ್ತಾ ಇದೆ ಅಂತಂದ್ರೆ ಅದನ್ನ ಸರಿಪಡಿಸಿ ಅಭಿವೃದ್ಧಿ ಆಗ್ತಾ ಇದೆ ನೋಡಿ ಅನ್ನಬೇಕಾಗಿತ್ತೆ ಹೊರತು ಇವತ್ತಿನ ದಿನ ಇಂತಹ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ? ಇಲ್ಲ, ನೀವು ತಗೊಂಡಿರೋ ಸಬ್ಜೆಕ್ಟೇ ಹಾಸ್ಯಾಸ್ಪದ. ಯಾಕಂದರೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ, ಟ್ರಾಫಿಕ್ ಸಮಸ್ಯೆ ಇದೆ, ಸರ್ಕಾರವಾಗಿ ನಾವು ಇದು ಸಾಲ್ವ್ ಮಾಡಬೇಕಿದೆ ಅಂತ ಅವ್ರು ಅಂದಿದ್ದು. ಟ್ರಾಫಿಕ್ ಸಮಸ್ಯೆ ಇದೆ, ಸರ್ಕಾರವಾಗಿ ನಾವು ಸಾಲ್ವ್ ಮಾಡಬೇಕಿದೆ ಅಂದ್ರೆ ಹೊರತು ಅದರೊಳಗೆ ಕೇಳ್ರಪ್ಪ ಕೇಳಿ ಹೇಳಿದ್ರೆ ಏನು ಅರ್ಥ ಇದೆ ಅಂದ್ರೆ ಅದು ಇಲ್ಲ. ಅವ್ರೇನೋ ತಪ್ಪು ಹೇಳಿದ್ರೆ, ಇಲ್ಲ ಬಾಯಿ ತಪ್ಪಿಂದ ಹೇಳಿದ್ರೆ, ಅಥವಾ ಏನೋ ಅಸಂಬದ್ಧವಾಗಿ ಮಾತಾಡಿದ್ರೆ ಹೇಳ್ಬೋದು. ಅವ್ರು ಸಂಬಂಧವಾಗಿ ಮಾತಾಡಿದ್ದಾರೆ, ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಇದೆ, ಸರ್ಕಾರವಾಗಿ ಸಾಲ್ವ್ ಮಾಡಬೇಕಿದೆ. ಅಭಿವೃದ್ಧಿ ಸಂಕೇತ ಕೇಳಿ, ಸಾಲ್ವ್ ಮಾಡಬೇಕಿದೆ. ನಾವು ಸರ್ಕಾರವಾಗಿ ಸಾಲ್ವ್ ಮಾಡಬೇಕಿದೆ. ಇದನ್ನ ನಾವು ಸಾಲ್ವ್ ಅಂದ್ರೆ ಸಮಸ್ಯೆ ಪರಿಹಾರ ಮಾಡಬೇಕಿದೆ ಅಂತ ಹೇಳಿದ್ದಾರೆ. ಅದರೊಳಗೆ ಸಮಸ್ಯೆ ಹೆಚ್ಚಾಗ್ತಾ ಇರೋದೇ ಅಭಿವೃದ್ಧಿನ ಹಾಗಾದ್ರೆ? ಕೇಳಿ, ಸಮಸ್ಯೆ ಹೆಚ್ಚಾಗ್ತಾ ಇರೋದು ಆ ರೀತಿ ಅಲ್ಲ. ಬೆಂಗಳೂರಿನಲ್ಲಿ ಇವತ್ತು ಸ್ಪೆಷಲಿ ಗುಂಡಿ ಬಿದ್ದಿದೆ, ನೋಡ್ಕೊಂಡು ಬಂದ್ರಿ ಅನ್ಸುತ್ತೆ. ರಾತ್ರಿ ಪೂರ ಮಳೆ ಬಂದಿದೆ. 1,23,00,000 ವಾಹನಗಳಿದಾವೆ ಬೆಂಗಳೂರಿನಲ್ಲಿ. 1,23,00,000 ವಾಹನಗಳು. ಕ್ಯಾನ್ ಯು ಇಮ್ಯಾಜಿನ್? ಈ ಪ್ರಪಂಚದ ಯಾವ್ದಾದ್ರು ದೊಡ್ಡ ಸಿಟಿನಲ್ಲಿ ಈ ರೀತಿಯ ವಾಹನಗಳೆಲ್ಲ ಉಂಟಾ? 1,23,00,000 ವಾಹನದಿಂದ ನಿಮ್ಮ ಬೊಕ್ಕಸಕ್ಕೆ ಬರುವಂತಹ ತೆರಿಗೆ ಎಷ್ಟು? ಆದಾಯ ಎಷ್ಟು? ಇದಕ್ಕೂ ಉತ್ತರ ಕೊಡಿ. ನೀವು ಅರ್ಥ ಮಾಡ್ಕೋಬೇಕು, ಬಹಳ ಇದೆ. ಎಷ್ಟು ಆದಾಯ ಬರುತ್ತೆ ಸರ್? ಕಳೆದ 20 ನನಗೆ ಅದನ್ನು ಕೊಟ್ಬಿಡಿ ಅಂಶ. 1,23,00,000 ವಾಹನಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರುವಂತಹ ತೆರಿಗೆ ಎಷ್ಟು? ಕರೆಕ್ಟ್. ಈಗ ನಾನು ಕಳೆದ 20 ವರ್ಷಗಳಲ್ಲಿ 800% ವಾಹನಗಳ ದಟ್ಟಣೆ ಜಾಸ್ತಿ ಆಗಿದೆ. 20 ವರ್ಷಗಳಲ್ಲಿ 800% ವಾಹನಗಳ ದಟ್ಟಣೆ ಜಾಸ್ತಿ ಆಗಿದೆ. ರಸ್ತೆಯ ಅಗಲೀಕರಣ ಜಾಸ್ತಿ ಮಾಡಕ್ ಸಾಧ್ಯ ಆಗಿಲ್ಲ. ಬಟ್ ನೀವೆಲ್ಲ ಕರೆಕ್ಟ್, ರಸ್ತೆ ದುರಸ್ತಿ ಮಾಡಬೇಕು, ಒಳ್ಳೆ ರಸ್ತೆಗಳನ್ನ ಇಟ್ಕೊಬೇಕು, ಅಂಡರ್ ಪಾಸ್ ಮಾಡಬೇಕು, ಫ್ಲೈಓವರ್ಗಳನ್ನ ಮಾಡಬೇಕು, ಪೆರಿಪೆರಲ್ ರಿಂಗ್ ರಸ್ತೆಗಳನ್ನ ಮಾಡಬೇಕು. ಇದು ಆದಷ್ಟು ಸಾರ್ವಜನಿಕರೆಲ್ಲ ಒಟ್ಟಾಗಿ ಸಾರ್ವಜನಿಕ ಸಂಸ್ಥೆಯನ್ನು ಉಪಯೋಗಿಸ್ಕೋಬೇಕು. ಅದು ಮೆಟ್ರೋ ರೈಲ್ ಇರಬಹುದು, ಬಸ್ ಇರಬಹುದು, ಬೇರೆದೆಲ್ಲ ಉಪಯೋಗಿಸ್ಕೊಂಡು ವಾಹನಗಳ ದಟ್ಟಣೆಯನ್ನು ಕಡಿಮೆ ಮಾಡಬೇಕು. ವೈಲೇಷನ್ ಆಗಬಾರ್ದು, ಟ್ರಾಫಿಕ್ ವೈಲೇಷನ್ ಮಾಡ್ದಂಗೆ ನೋಡ್ಕೊಬೇಕು. ಆಮೇಲೆ ರಸ್ತೆ ಗುಂಡಿಗಳು ಬೀಳ್ದಂಗೆ ಒಳ್ಳೆ ಕ್ವಾಲಿಟಿಯಾದ ರಸ್ತೆಗಳಾಗಬೇಕು. ಇವೆಲ್ಲ ನೀವು ಮಾತಾಡುವಂಥ ಕತೆ ಕರೆಕ್ಟ್, ಅದು ಸತ್ಯ. ಅದು ಕಳೆದ 20 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಬಹಳ ಸರ್ಕಾರಗಳು ಬಂದೋಗಿದ್ದಾವೆ. 2010ರಲ್ಲಿ ಈ ಬೆಂಗಳೂರನ್ನು BBMP ಆಗಿ ಮಾಡಿದ್ರಲ್ಲ, 800 ಸ್ಕ್ವೇರ್ ಕಿಲೋಮೀಟರ್, 200 ಸ್ಕ್ವೇರ್ ಕಿಲೋಮೀಟರ್ 800 ಸ್ಕ್ವೇರ್ ಕಿಲೋಮೀಟರ್, 60 ಲಕ್ಷ ಪಾಪ್ಯುಲೇಷನ್ ಇದ್ದಂಥ ಬೆಂಗಳೂರಿಗೆ ಇವತ್ತು 1,50,00,000 ಪಾಪ್ಯುಲೇಷನ್ ಆಗಿದೆಯಲ್ಲ. ಇದಕ್ಕೆ ನಾವು ಯಾವ ರೀತಿಯಾಗಿ ನಾವು ಇದನ್ನು ವಿಶ್ಲೇಷಣೆ ಮಾಡ್ಬೋದು? ಸರ್ಕಾರ ಬಹಳ ಶ್ರಮ ಬೀಳ್ತಾ ಇದೆ, ಮೆಟ್ರೋ ವಿಸ್ತರಣೆಯನ್ನು ಜೋರಾಗಿ ಮಾಡ್ತಾ ಇದೆ, ಸಿಲ್ಕ್ ಜಂಕ್ಷನ್ ಇಂದ ಹಿಡಿದು ಹೆಬ್ಬಾಳ್ವರೆಗೂ ಔಟರ್ ರಿಂಗ್ ರೋಡ್ನ ಮಾಡ್ತಾ ಇದೆ, ಎಲಿವೇಟೆಡ್ ಕಾರಿಡಾರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಬೆಂಗಳೂರಿಗೆ ಸಬರ್ಬನ್ ರೈಲಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಹಳ ಶ್ರಮ ಬೀಳ್ತಾ ಇದೆ. ಇವೆಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಆದಾಗ್ಯೂ ಕೂಡ ಜನರು ಒನ್ ವೇ ಆಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಒಂದು ಅತ್ಯದ್ಭುತವಾದ ಉತ್ತರ ನನ್ನ ಹತ್ರ ಇದೆ. ಏನು ಅಂತಂದ್ರೆ, ನನಗೆ ಹೆಂಗ ಅನ್ಸ್ತಾ ಇದೆ ಅಂತಂದ್ರೆ, ಆಸ್ ಅ ವೋಟರ್ ಆಗಿ ನೀವು ಎಲೆಕ್ಷನ್ ಬರೋ ಟೈಮಲ್ಲಿ ಯಾವ ಸಮಸ್ಯೆಗಳು ಕೂಡ ನಿಮಗೆ ಸಮಸ್ಯೆನೇ ಅನ್ಸಲ್ಲ. ಹಿಂಗ್ ಚಿಟಿಕೆ ಹೊಡೆದಾಗ ನಾವು ಸಾಲ್ವ್ ಮಾಡ್ತೀವಿ ಅನ್ನೋ ತರ ಜನರಿಗೆ ಹೇಳ್ತೀವಿ. ಆಯ್ತಾ, ಅದೇನ್ ದೊಡ್ಡದೇ ಅಲ್ಲ, ಈ ಬಿಜೆಪಿ ಸರ್ಕಾರ 5 ವರ್ಷದಲ್ಲಿ ಎಲ್ಲ ಹಾಳು ಮಾಡ್ಬಿಟ್ಟಿದೆ, ನಾವೆಲ್ಲ ಸರ್ ಮಾಡ್ಬಿಡ್ತೀವಿ ಅಂತ ಹೇಳಿ ಬರ್ತೀರಿ. ಬಂದ ತಕ್ಷಣ ಅಷ್ಟ್ ಸಮಸ್ಯೆ ಇದೆ, 20 ವರ್ಷದಿಂದ 800 ಆದಷ್ಟು ವಾಹನ ಆಗಿದೆ, ಟ್ರಾಫಿಕ್ ಜಾಸ್ತಿ ಆಗಿದೆ, ನಾವೇನ್ ಮಾಡಕ್ಕಾಗತ್ತೆ ಅಂದ್ರೆ? ಅಲ್ಲಲ್ಲ, ಅದೇ ತರ ಇದೆ ಸರ್, ಅದೇ ತರ ಇದೆ. ಇಲ್ಲಿ ಫೈನ್, ನಾನು ಮಾತಾಡ್ತೀನಿ. ಶಿವಕುಮಾರ್ ಅವರು ನೋಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಇಂದ ವಕ್ತಾರರು ಬಂದಿದ್ದಾರೆ, ಅವ್ರು ಡಿಫೆಂಡ್ ಮಾಡ್ಕೋಬೇಕು, ಅವ್ರ ಕರ್ತವ್ಯ. ಅವ್ರು ಹೇಳಿದ್ರು ಏನು 200 ಸ್ಕ್ವೇರ್ ಕಿಲೋಮೀಟರ್ ಇದ್ದಿದ್ದು 800 ಸ್ಕ್ವೇರ್ ಕಿಲೋಮೀಟರ್ ಮಾಡಿದ್ರು ಅಂತೇಳಿ. 800 ಸ್ಕ್ವೇರ್ ಕಿಲೋಮೀಟರ್ ಮಾಡಿದ್ದು ಸತ್ಯ 2010ರಲ್ಲಿ, 2008ರಲ್ಲಿ ಮಾಡಿದ್ರು. 10ರಲ್ಲಿ ಇದಾಯಿತು. ಆಗ ಸೇರಿಸಿದಂಥ 110 ಹಳ್ಳಿಗಳಿಗೆ, 7 CMCಗಳಿಗೆ, 2 TPಗಳಿಗೆ ಇವತ್ತು ಕೂಡ ನೀರು, ರಸ್ತೆ, ಇನ್ಫ್ರಾಸ್ಟ್ರಕ್ಚರ್ ಏನೂ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾರೇ ಇರಲಿ, ಸರ್ಕಾರ ಯಾರೇ ಇರಲಿ ಅಂತ ಹೇಳ್ತಾ ಇದ್ದೀನಲ್ಲ, ಆಗಲಿಲ್ಲ. ಅದೆಲ್ಲ ಗೊತ್ತಿದ್ದು ಕೂಡ ಇವತ್ತು ಗ್ರೇಟರ್ ಬೆಂಗಳೂರು ಮಾಡೋ ಅವಶ್ಯಕತೆ ಇತ್ತ? ಮತ್ತು ಗ್ರೇಟರ್ ಬೆಂಗಳೂರು ಮಾಡಬೇಕಂದ್ರೆ ಎಲ್ಲರದ್ದು ವಿಶ್ವಾಸ, ಎಲ್ಲ ಪಾರ್ಟಿಗಳದ್ದು ವಿಶ್ವಾಸ ತಗೋಬೇಕು, ಸಾರ್ವಜನಿಕರದ್ದು ವಿಶ್ವಾಸ ತಗೋಬೇಕು. ಆ ರೀತಿ ಯಾವ ಪ್ರಯತ್ನನೂ ಕೂಡ ಮಾಡಿಲ್ಲ.
ಇವತ್ತಿನ ದಿವಸ ಹೇಳ್ತಾ ಇದ್ದೀರಲ್ಲ ನೀವು ಟ್ರಾಫಿಕ್ಕಿಗೆ, ಕಳೆದ 4-5 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ನಾನು ಒಬ್ಬ 2 ಸರಿ ಕಾರ್ಪೊರೇಟರ್ ಆಗಿ, ನಮ್ಮ ಶ್ರೀಮತಿಯವರು 1 ಸರಿ ಕಾರ್ಪೊರೇಟರ್ ಆಗಿ, ಇವತ್ತು ನಮ್ಮ ರಸ್ತೆನೇ 5 ವರ್ಷಗಳಿಂದ ಬರೀ ಪ್ಯಾಚ್ ಹಾಕಕ್ಕೆ ಆಗ್ತಾ ಇಲ್ಲ. 5 ವರ್ಷಗಳಿಂದ ನೀವು BVK ಅಯ್ಯಂಗಾರ್ ರೋಡು, ಅವೆನ್ಯೂ ರೋಡು, ಚಿಕ್ಕಪೇಟೆ, ಬಳೆಪೇಟೆಗೆ ಬಂದ್ಬಿಟ್ರೆ ನರಕಯಾತನೆ. ಹೋಗಿದ್ದೀನಿ ಸರ್, ನಾನು ಬೆಂಗಳೂರಲ್ಲೇ ಜೀವನ ಮಾಡ್ತಾ ಇದ್ದೀನಿ 15 ವರ್ಷ. ನರಕಯಾತನೆ ಆಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಟ್ರಾಫಿಕ್ ಓಡಾಡೋಂಥ ಜಾಗಗಳಲ್ಲಿ ಅಲ್ಲಲ್ಲೂ ಹಳ್ಳಗಳಿದ್ರೆ ನಿಮ್ಗೆ ಟ್ರಾಫಿಕ್ ಈಸಿಯಾಗಿ ಹೆಂಗ್ ಹೋಗುತ್ತೆ? ಹೇಗೆ ಸಾಧ್ಯ ಇದೆ? ಇವತ್ತಿನ ದಿವಸ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಯಾಕೆ ಇವತ್ತಿನ ದಿವಸ ಏನು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ರಲ್ಲ ಅಭಿವೃದ್ಧಿಯ ಸಂಕೇತ ಅಂತೇಳಿ, ಯಾವ ರೀತಿ ಅಭಿವೃದ್ಧಿಯ ಸಂಕೇತ? ಇವತ್ತಿನ ದಿವಸ ಬದುಕೋದಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಉದ್ಯೋಗ ಸಿಗ್ತಾ ಇದೆ ಅಂತೇಳಿ ಬರ್ತಾ ಇದ್ದಾರೆ, ಇಲ್ಲ ಅಂತಲ್ಲ. 96ರಲ್ಲೇ ಹೇಳಿದ್ರು ಯಾರು, ನಮ್ಮ ಆಗಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ SM ಕೃಷ್ಣ ಅವ್ರು ಹೇಳಿದರು, ಏನು IT-BT ಸಿಟಿ ಆಗಿದೆ, IT ಹಬ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಅಂತೇಳಿ. ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ನಾನು ಹೇಳ್ತಾ ಇದ್ದೀನಿ. ಆವತ್ತಿಂದ ಇವತ್ತವರೆಗೂ ಏನು ಬಂದಿದ್ದಾರೆ ಜನ, ದುಡ್ಡು ಬಂದಿದೆ, ಎಲ್ಲ ಇದೆ, ಏನು ಅಭಿವೃದ್ಧಿ ಮಾಡಿದಾರ? ಇವತ್ತು ಟ್ಯಾಕ್ಸಲ್ಲಿ ನೀವು ಹಾಕಿದ್ದೀರ, ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು 30-40 ಇರೋರಿಗೆ ಕಡಿಮೆ ಅಂದ್ರೂ 4-5 ಸಾವಿರದಿಂದ 8,000 10,000ವರೆಗೂ ಕೂಡ ಪ್ರತಿ ವರ್ಷ ಟ್ಯಾಕ್ಸ್ ಜಾಸ್ತಿ ತೊಗೊಳ್ತಾ ಇದ್ದಾರೆ. ಯಾವುದಕ್ಕೆ? ನೀವು ಕಸಕ್ಕೆ. ಇವತ್ತಿನ ದಿವಸ ಬನ್ನಿ ನೀವು ಕಸಗಳು, ಒಬ್ಬ ಕೇಳೋನಿಲ್ಲ, ಗತಿ ಇಲ್ಲ, ಆ ತರ ಪರಿಸ್ಥಿತಿ ಇದೆ. ಒಬ್ಬ ಕಾರ್ಪೊರೇಟರ್ ಆದ್ರೆ ಬೆಳಗ್ಗೆ ಎದ್ದು ಮಾತಾಡ್ತೀನಿ ಮಧುಸೂದನ್ ಅವ್ರು ನೋಡ್ತಾ ಇದ್ದೀವಿ. ಅಂದ್ರೆ ಬಹುಶಃ ನೀವು ಬಹಳ ದಿನಗಳಿಂದಲೂ, ಬಹಳ ವರ್ಷದಿಂದಲೂ ಕೂಡ ವಿಶ್ಲೇಷಣೆ ಮಾಡ್ಕೊಂಡು ಬಂದಿದ್ದೀರಿ, ಬೆಂಗಳೂರನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ಹಿಡಿದು. ಅಂದ್ರೆ ನಾನು ಹೇಳೋದು, ಈಗ ಇವತ್ತು ಬಂದ ತಕ್ಷಣ ನಾವೆಲ್ಲ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಇವತ್ತು ಅಭಿವೃದ್ಧಿ ಆಗತ್ತೆ, ಇವತ್ತೇ ನಾಳೆನೇ ಅಭಿವೃದ್ಧಿ ಆಗ್ಬಿಡ್ಬೇಕು ಅಂತ ಅಲ್ಲ. ಅಟ್ಲೀಸ್ಟ್ ಇಷ್ಟು ವರ್ಷಗಳಾಗಿದೆ, ಏನು ಹಾಗಾದ್ರೆ ಸಾಧನೆ, ಇದಕ್ಕೆ ಪೂರಕವಾದ ವಿಚಾರಗಳೇನು? ಹಾಗಾದ್ರೆ ಒಂದು ಅಭಿವೃದ್ಧಿಯ ಸಂಕೇತ ಒಂದು ನಗರಕ್ಕೆ ಏನು, ಮಾನದಂಡ ಏನು ಅಂತ? ನಾನು ಯಾವುದು ಪಕ್ಷದವನಲ್ಲ, ಕಾಮನ್ ಮ್ಯಾನ್, ನಾನು ಸಾರ್ವಜನಿಕ. ಅದರಿಂದ ನನ್ನ ಮಾತು ಬೇರೆ ಥರ ತಗೊಳ್ಬೇಕು ನೀವೆಲ್ಲ. ಸೊ ಮುಖ್ಯವಾಗಿ ಏನಂದರೆ, ನಮ್ಮ ಸರ್ಕಾರ ಅವರು ಬಂದು ಹೇಳಿದ್ದು, ಅವರು ಹೇಳಿದ್ರಲ್ಲಿ ಅವರು ಏನೋ ಹೇಳಿದ್ರು, ಆ ಹೇಳಿದ್ರಲ್ಲಿ ಒಂದು ಲೈನ್ ತೊಗೊಂಡು ನಾವು ಮಾತಾಡ್ತಾ ಇದ್ದೀವಿ, ಅಗ್ರಿ. ಆದರೆ ಆ ಮನಸ್ಸಿನ, ಆ ಸರ್ಕಾರದಲ್ಲಿ ಏನು ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಒಂದು ಗ್ಯಾರಂಟಿ ಬರುತ್ತೆ ಮನಸ್ಸಿಗೆ. ಯಾಕೆಂದರೆ ನೀವು ಯಾವುದೋ ಹೇಳಿದ್ರಿ ಕುಣಿಲಾರ್ದವ್ರು ಅಂತ, ಆದರೆ ಹೊಟ್ಟೆಗೆ ಇಲ್ಲದೆ ಇದ್ದವರು ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ಥರ ಆಯ್ತಿದ್ದು. ಹೊಟ್ಟೆಗೆ ಇಲ್ಲ, ರೋಡ್ ಸೈಡ್ ಚೆನ್ನಾಗಿಲ್ಲ, ರಸ್ತೆಯಲ್ಲಿ ಗುಂಡಿ ಅಲ್ಲ, ನೀವು ಗುಂಡಿ ಅಂತ ಇದ್ದೀರಾ, ಹೊಂಡ ಎಲ್ಲ ಇದೆ. ಸಾಯ್ತಾ ಇದಾರೆ ನೋಡಿ ಸರ್, ಇವತ್ತು ಕೂಡ ಒಂದು ಸಾವಾಗಿದೆ ಅಂದ್ರೆ ಸಾವುಗಳಿಗೆ ಲೆಕ್ಕನೇ ಇಲ್ಲ ಅನ್ನೋ ತರ. ಬೇಸಿಕ್ ಹೈಜೀನ್ ಬಗ್ಗೆ ಮಾತಾಡೋದು ಬಿಟ್ಟು ನಾವು 47.5% ಇದು ಆಫೀಸ್ ಸ್ಪೇಸ್ ತಗೋತಾ ಇದೀವಿ ಅಂತ ಹೇಳ್ತಾರೆ ಅವರು. 47.5 ಆಫೀಸ್ ಸ್ಪೇಸ್ ತಗೊಳ್ತಾರೆ ಅಂದ್ರೆ ಇನ್ನು 10 ವರ್ಷದಲ್ಲಿ ಇನ್ನು ಎಷ್ಟು ಆಫೀಸ್ ಸ್ಪೇಸ್ ಜಾಸ್ತಿ ಆಗುತ್ತೆ, ಎಷ್ಟು ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಏನಂದ್ರೆ ನಾವು ಈಗ ಎಲ್ಲ ವಿ ಶುಡ್ ಸೆಲೆಬ್ರೇಟ್ ಎವ್ರಿ ಸಕ್ಸಸ್, ಐ ಅಗ್ರಿ. ನಾವೊಂದು ಏನೋ ಒಂದು ಖುಷಿ ಪಡಬೇಕಾದ್ದೆ. ಆದರೆ ಈ ಪಾಯಿಂಟಲ್ಲಿ ಇದು ಖುಷಿ ಪಡುವಂಥದ್ದಲ್ಲ. ಯಾಕೆಂದರೆ ಲಾಸ್ಟ್ 6 ತಿಂಗಳಿಂದ ನಾವು ನೋಡ್ಕೊಂಡೇ ಬಂದಿದ್ದೀವಿ, ಮಳೆ ಜಾಸ್ತಿ ಆಗಿದೆ, ಹೊಂಡಗಳು ಇದಾಗಿದೆ, ಎಷ್ಟು ಜನ ಸತ್ತಿದ್ದಾರೆ. ಈಗ ಯಾವುದೋ ಬಸ್ ನಿಂತು ಹೀಗೆ ಬಿದ್ದೋಗಿತ್ತು ನೋಡದೆ ತಾನೆ. ನಾವು ಬೇಕಾದಷ್ಟು ಬೇರೆ ಬೇರೆ ವಿಚಾರಗಳು ಮಾತಾಡ್ತಾ ಇದ್ದೀವಿ, ಆದರೆ ಮುಂದಿನ ಪ್ರೋಗ್ರೆಸಿವ್ ಮುಂದಿಂದು ಯೋಚನೆ ಮಾಡ್ತಾ ಇಲ್ಲ. ಲಾಸ್ ಏಂಜಲ್ಸಲ್ಲಿ 2028 ಒಲಿಂಪಿಕ್ಸ್ ಇದೆ, ಅವರು ಈಗಲಿಂದ ಶುರು ಮಾಡ್ಕೊಂಡಿದ್ದಾರೆ ಏನು ಮಾಡಬೇಕು ಅಂತ. 28 ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅವರು ಎಲ್ಲರೂ, ನೀವು ಅಮೆರಿಕನ್ಸ್ ನೋಡಿದ್ದೀರಾ, ಎಲ್ಲ ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಹೋಗೋರು, ಅವರು ಬೈಕ್ ಲೇನ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಚೆಕ್ ಮಾಡಿ. ಹೌದು ಸರ್, ಇಲ್ಲಿ ನಮ್ಮಲ್ಲಿ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ 5-5 ವರ್ಷಕ್ಕೂ ಸರ್ಕಾರಗಳು ಬದಲಾವಣೆ ಆದಾಗ ಇವ್ರು ಮಾಡಿದ್ ಇವ್ರು ಒಪ್ಪಲ್ಲ, ಇವ್ರು ಮಾಡಿದ್ ಅವ್ರು ಒಪ್ಪಲ್ಲ. ಅವ್ರು ಮಾಡಿದ್ ನಾನ್ ಯಾಕೆ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ, ಇವ್ರು ಮಾಡಿದ್ ನಾನ್ ಯಾಕೆ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ. ಎಲ್ಲಾಗುತ್ತೆ ಅಭಿವೃದ್ಧಿ. ಅಂತ ಅವ್ರು GPA ಮಾಡಿದ್ರು ಅಂತ ನೀವು. ಹಿಂಗಾದ್ರೆ ನಾವ್ ಜನ ಯಾರ ಹತ್ರ ಹೋಗಿ ಕೇಳ್ಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. 20 ವರ್ಷಕ್ಕೆ ಇನ್ನೂ ಹದಗೆಟ್ಟು ಅಧಿಕಾರಿಗಳು ಯಾಕೆ ಯೋಚನೆ ಮಾಡ್ತಾರೆ ಹೇಳ್ತಾ ಇದ್ರು. ಈಗ ಅಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ 2028 ಏನ್ ಪ್ಲಾನ್ ಮಾಡ್ತಾರೆ ಅದು, ಯಾಕಂದ್ರೆ ಆತರ ಎಕ್ಸಾಕ್ಟ್ಲಿ ಮುಂದಿನ ಯೋಚನೆಗಳನ್ನ ಈಗ ಇವ್ರು ಹೇಳಿದ್ ಕರೆಕ್ಟ್. ನಾವು 47% ಆಫೀಸ್ ಸ್ಪೇಸ್ ತಗೊಂತಾ ಇದೀವಿ ಅಂದ್ರೆ ನಾವು ಸಂತೋಷ ಪಡೋದಲ್ಲ, ಮುಂದೆ ಏನಾಗ್ಬೋದು ಅಂದ್ರೆ ಇದು ಅಲಾರ್ಮಿಂಗ್. ಇದು ಮುಂದೆ ನಾವು ಎಷ್ಟು ಟ್ರಾಫಿಕ್ ಆಗುತ್ತೆ, ಎಷ್ಟು ಜನ ಬರ್ತಾರೆ, ಇಲ್ಲಿ ವಾಸ ಮಾಡ್ತಾರೆ, ಅವ್ರಿಗೆ ನೀರಿಂದೇನು, ಅವ್ರಿಗೆ ರಸ್ತೆ ಏನು, ಇದು ಮೂಲಭೂತ ಸೌಕರ್ಯಗಳು ಸಾಧ್ಯನಾ ಅಂತ. ಇಲ್ಲ, ನಾನು ಒಂದ್ ಮಾತು ಇಲ್ಲ, ಇರೋ ಸಮಸ್ಯೆ ನೋಡಿದ್ರೇನೆ ಬೆಚ್ಚಿ ಬೀಳ್ತಾ ಇದ್ದಾರೆ. ಇನ್ನೊಂದು 10 ವರ್ಷಕ್ಕೆ ಅಂತಂದ್ರೆ ಯಾವ ತರದ ಪ್ಲಾನಿಂಗ್ ಮಾಡಿದ್ದೀರಿ? ಇದು ಬ್ಲೇಮ್ ಗೇಮ್ ಆದ್ರೆ ನಾನು ಬ್ಲೇಮ್ ಮಾಡಕ್ ಬಹಳ ಸುಲಭ ನನಗೆ. 2023 ಬೊಮ್ಮಾಯಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದು, ಅವರು ಕಲ್ಪೇಟ ಹಾಕಿ ಹೋಗಿದ್ದಾರೆ, ಅದಕ್ಕೆ ಗುಂಡಿ ಆಗಿದೆ ಅಂತ ನಾನು ಹೇಳ್ಬೋದು. ಅದು ಆ ರೀತಿ ಇಲ್ಲ, ನಾನು ಬ್ಲೇಮ್ ಗೇಮ್ ಇಲ್ಲ.
ಸೊಲ್ಯೂಷನ್ ಏನಂದ್ರೆ ಸಾಧ್ಯತೆ ಯಾವ ರೀತಿ ವೈಟ್ ಟಾಪಿಂಗ್ ಜಾಸ್ತಿ ಮಾಡ್ತೀರಾ, ವೈಟ್ ಟಾಪಿಂಗ್ ಮಾಡಿ. ಅದು ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗು ಎಲ್ಲ ಪಾರ್ಕ್ಗಳಲ್ಲಿರಬೇಕು, ಎಲ್ಲ ಫುಟ್ಪಾತ್ಗಳಲ್ಲಿರಬೇಕು ಅಂತ ನಾವು ಬಾಯ್ಬಿಟ್ಟು ಕೇಳಿ. ನಾನು ಹೇಳಿದ್ರೆ ನಾನು ಆಗಬೇಕು ಅಂತ. ಈಗ ಇವ್ರು ಹೇಳಿದ್ರು ಈ ಬೈಕ್ಗೆ ಬೇರೆ ಅಲ್ಲಿ ಲೇನ್ ಮಾಡ್ತಾ ಇದ್ದಾರೆ ಅಂತ. ನಮ್ಮಲ್ಲಿ ಸಮೂಹ ಸಾರಿಗೆಯನ್ನು ಉಪಯೋಗಿಸ್ಲಿಕ್ಕೆ ಎಷ್ಟು ಸಾಧ್ಯತೆ ಇದೆ. ಪ್ರತಿಯೊಬ್ಬರು ಕೂಡ ಕಾಲೇಜ್ ಮಕ್ಕಳೆಲ್ಲ ಬೈಕ್ ಕಾರ್ಗಳಲ್ಲಿ ಹೋಗಕ್ಕೆ ಶುರು ಮಾಡಿಬಿಟ್ರೆ ವೆಹಿಕಲ್ ಜಾಸ್ತಿ ಆಗುತ್ತಾ ಇಲ್ಲ. ಸೊ ಅದೆಲ್ಲ ಒಂದು ರೆಗ್ಯುಲೇಷನ್ ಮಾಡಲೇಬೇಕಾಗುತ್ತೆ. ಇಲ್ಲ ಜನಗಳು ಅವೇರ್ನೆಸ್ ಅಲ್ಲಿ ಮಾಡಬೇಕು. ನಾವು ಸ್ವಯಂ ಆಸಕ್ತಿ ತೆಗೆದುಕೊಂಡು ಇಲ್ಲಪ್ಪ ಜಾಸ್ತಿ ವೆಹಿಕಲ್ಗಳಾಗ್ತದೆ, ನಾನು ಬಸ್ಸಲ್ಲಿ ಹೋಗ್ತೀನಿ, ನಾನು ಬೈಕ್ ಬೇಡ ಕಾರ್ ಬೇಡ ಅಂತ ಕಾಲೇಜ್ ಮಕ್ಳು ಹೇಳಬೇಕು. ಇಲ್ಲ ಯಾರು ಕೆಲ್ಸಕ್ಕೆ ಹೋಗೋರು ಅಂತ ಆ ಥರನೇ ತಿಳ್ಕೊಳ್ಬೇಕು. ಇಲ್ಲಾಂದ್ರೆ ಸರ್ಕಾರನೇ ಒಂದು ರೆಗ್ಯುಲೇಷನ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಡೆಲ್ಲಿಲಿ ಒಂದೇನೋ ಟ್ರೈ ಮಾಡಿದ್ರಲ್ಲ ಆಡ್ ಇವನ್ ಅಂತ ಸಮಾವೇಶ ಅಂತ, ಆ ಥರ ಏನಾದ್ರು ಒಂದು ಪ್ರಯತ್ನ ಮಾಡಿ ಇಲ್ಲಿ ನೋಡಿ ರಸ್ತೆ ಅಗಲೀಕರಣ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇಲ್ಲ ಫ್ಲೈಓವರ್ಗಳು ಜಾಸ್ತಿ ಆಗಬೇಕು, ಇಲ್ಲ ಮೆಟ್ರೋ ಇನ್ನೂ ವಿಸ್ತರೀಕರಣ ಆಗಬೇಕು. ಆಗ್ತದೆ, ಮೆಟ್ರೋ ಪ್ಲಾನ್ ಇದೆ, ಇನ್ನು ಸ್ಟೇಜ್ 4ವರೆಗೂ ಪ್ಲಾನ್ ಇದೆ. ಇನ್ನು ಬೆಂಗಳೂರಲ್ಲಿ 400 ಸ್ಕ್ವೇರ್ ಕಿಲೋಮೀಟರ್ ಅಥವಾ 500 ಸ್ಕ್ವೇರ್ ಕಿಲೋಮೀಟರ್ ಮೆಟ್ರೋ ವಿಸ್ತರಣೆ ಆಗುತ್ತೆ. ಇನ್ನು ಹಂತವಾಗಿ ಆಗ್ತದೆ. ನಮ್ಮ ಮೆಟ್ರೋ ಆಮೇಲೆ ಇದು ಸಬರ್ಬನ್ ರೈಲು ಉಪಯೋಗ, ಇಲ್ಲಿಂದ ರಾಮನಗರ, ಇಲ್ಲಿಂದ ಬಿಡದಿ ಅಥವಾ ಇಲ್ಲಿಂದ ದೇವನಹಳ್ಳಿ, ಸಬರ್ಬನ್ ಯಶವಂತಪುರದಿಂದ ಟ್ರೈನ್ ಎಲ್ಲ ಬಿಟ್ಟರು ಯಾರು ಉಪಯೋಗಿಸ್ಕೊಳ್ಳಿಲ್ಲ. ಅದನ್ನ ಸ್ವಲ್ಪ ಆಸಕ್ತಿ ತಗೊಂಡು ಮಾಡುವಂಥದ್ದು ಆಗಬೇಕು. ಈ ಥರದೆಲ್ಲ ಆದ್ರೆ ಸ್ವಲ್ಪ ದಟ್ಟಣೆ ಕಡಿಮೆ ಆಗುತ್ತೆ. ಆಮೇಲೆ ನಾನು ಈಗ ಬ್ಲೇಮ್ ಮಾಡಕ್ ಬಂದಿಲ್ಲ. ಮೊದಲು ರಸ್ತೆ ಗುಂಡಿಗಳು ಮುಚ್ಚಕ್ ಆಗ್ತಾ ಇಲ್ಲ. ಇಲ್ಲ ಹೇಳ್ತೀನಿ ಅವೈಜ್ಞಾನಿಕವಾಗಿದೆ. ಅಧಿಕಾರಿಗಳು ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ, ₹1,000 ಬಿಡುಗಡೆ ಮಾಡಿ ಎಲ್ಲೋಗ್ತಾ ಇದೆ, ಸಾವಿರಾರು ಕೋಟಿ ಎಲ್ಲ ಮುಚ್ತಾ ಕೊಟ್ಟಿದ್ದಾರೆ. ಮಾಡ್ತಾ ಇರೋರು ಯಾರು ಇವತ್ತು ಅಧಿಕಾರಿಗಳು ಆನ್ಸರ್ ಮಾಡ್ತಾ ಇದಾರೆ? ಅದಕ್ಕೆ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಪ್ರತಿನಿತ್ಯ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೀನಿ. ಇವತ್ತು ಸಾಧ್ಯನೇ ಇಲ್ಲ. ಈಗ ಕೇಳಿದ್ರೆ MLA ಮುಖ ತೋರಿಸ್ತಾರೆ. ಹೊಣೆಗಾರಿಕೆ ಇದೆ. ಈಗ ಕಾಂಗ್ರೆಸ್ MLA ಬಂದು ಮಾತ್ರ ಕೆಲಸ ಮಾಡಬೇಕು, ಬಿಜೆಪಿ ಆಗಲ್ಲ. ನಾನು ಬರಬೇಕು ಅಲ್ಲ ರೀ. ಆಗ್ತಾ ಇರ್ಬೋದು. ಬೆಂಗಳೂರಿನಲ್ಲಿ 15 ಕ್ಷೇತ್ರಗಳಲ್ಲಿ 20 ವರ್ಷದಿಂದ ಬಿಜೆಪಿ ಹೇಳ್ತಾ ಇದ್ರು 20 years ಗೆ ಬೇಕಾದ ಪ್ಲಾನಿಂಗ್ ಇವಾಗಿಂದಾನೇ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಬಟ್ ನಮ್ಮ ರಾಜ್ಯದಲ್ಲಿ ಹೆಂಗಾಗಿದೆ ಅಂತಂದ್ರೆ 20 years ಗಲ್ಲ, ನೆಕ್ಸ್ಟ್ ಇನ್ನೊಂದು 20 ದಿನಕ್ಕೆ ಏನಾದ್ರು ನೆನ್ನೆ ಬಂದ ಮಳೆ ಕಂಟಿನ್ಯೂಸ್ ಆಗಿ 20 ದಿನ ಬಂತು ಅಂತಂದ್ರೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಅಲ್ಲ ಅದು ಇವ್ರದಲ್ಲಿ ಎಲ್ಲೇದು ಯಾಕೆ ತಗೊಂಡ್ ಬಂದೆ, ಲಾಸ್ ಏಂಜಲ್ಸ್ ಯಾಕೆ ತಗೊಂಡ್ ಬಂದೆ ಅಂದ್ರೆ, ಅವರು ದೊಡ್ಡ ಕಾರಲ್ಲಿ ಓಡಾಡ್ಬೇಕು ಅನ್ನೋರು ನಾನು ಸೈಕಲ್ ಲೇನ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ಅಂದ್ರೆ ಅವರ ಮನಸ್ಥಿತಿ ನೋಡಿ ಅವರು ಬದಲಾವಣೆ ಮಾಡ್ಬೇಕಂತ ಹೊರಟಿದ್ದಾರೆ. ನಿಜ ಮುಂದೆ ಪ್ರೋಗ್ರೆಸಿವ್, ಇಟ್ಸ್ ಆಲ್ ಪ್ರೋಗ್ರೆಸಿವ್. ಇಲ್ಲಿ ನಾವು ಹೊಂಡಾ ಗುಂಡಿ ಬಗ್ಗೆನೇ ಮಾತಾಡ್ಕೊಂಡು ಕೂತಿದೀವಿ. ಆಕ್ಚುಲಿ ಹೊಂಡಾ ಗುಂಡಿ ಈಸ್ ದ ಮೇಜರ್ ರೀಸನ್ ಫಾರ್ ಟ್ರಾಫಿಕ್ ಜಾಮ್. ವಾಹನ ದಟ್ಟಣೆ ಯಾತಕ್ಕೆ ಆಗ್ತಾ ಇದೆ ಅನ್ನೋ ಸೈಂಟಿಫಿಕ್ ಸ್ಟಡೀಸ್ AI ಬಂದಿದೆ. ಎಲ್ಲಿ ಯಾವ ಜಂಕ್ಷನ್ ಅಲ್ಲಿ ಜಾಸ್ತಿ ಆಗಿದೆ, ಯಾವ ಜಂಕ್ಷನ್ ಅಲ್ಲಿ ಕಮ್ಮಿ ಮಾಡಬೇಕು, ಯಾವ ಟ್ರಾಫಿಕ್ ಅಲ್ಲಿ ಯಾವ ಜಾಗ ರೀರೋಟ್ ಮಾಡಬೇಕು. ಐ ಥಿಂಕ್ ಆ ಪ್ಲಾನ್ಗಳು ಹಾಕ್ಬೇಕು. ನಾವು ನಗೆ ಪಾಟ್ಲಾಗ್ಬಿಟ್ಟಿದ್ದೇವೆ. ಬೆಂಗಳೂರು ಭಾರತದಲ್ಲಿ ಒಂದೇ ಅಲ್ಲ, ನಾನು ಬೇಕಾದಷ್ಟು ದೇಶಗಳಿಗೆ ಹೋಗಿದ್ದೀನಿ. ಎಲ್ರು ಮೊದಲು ಪ್ರಶ್ನೆ ಕೇಳೋದು ನಾ ಬೆಂಗಳೂರಿನವನು ಅಂದ್ರೆ ಟ್ರಾಫಿಕ್ ಅಂತಾನೆ ಕೇಳೋದು. ಬೇರೆಯವರಲ್ಲ. ಡೆಲ್ಲಿಗೆ ಹೋಗಿ ಕೇಳಿ, ಡೆಲ್ಲಿಲಿ ಮೊದಲು ಮಾತಾಡೋದು ನೀವು ಬೆಂಗಳೂರಲ್ವಾ ಟ್ರಾಫಿಕ್ ಅಂತಾರೆ, ನಗ್ತಾರೆ. ನಗೆ ಪಾಟ್ಲು ಆಗ್ಬಿಟ್ಟಿದೀವಿ ನಾವು. ಯಾಕೆ ಅಂದ್ರೆ ಮುಂದುವರೆದ ಯೋಚನೆ ಇಲ್ಲ. 2005ರಲ್ಲಿ ಮೆಟ್ರೋ ಆಗ್ಬೇಕಾಗಿದ್ದು ಈಗ ಆಗ್ತಾ ಇದೆ ಕೆಲವು ಜಾಗದಲ್ಲಿ. ವಿ ಹ್ಯಾವ್ ಔಟ್ ಗ್ರೌನ್ ದಟ್. ನಾವು ಇವಾಗ ಬೇಕಾಗಿರೋ 100 ಜನ ಇದ್ರೆ ಇವಾಗ 500 ಜನ ಆಗೋಗಿದೀವಿ. ಸೊ ಮೆಟ್ರೋನು ಫುಲ್ ರನ್ನಿಂಗ್ ಹೆವಿ ಆಗಿ ನಡೀತಾ ಇಲ್ಲ. ಹೆಂಗಿದೆ ಮೆಟ್ರೋ ಪರಿಸ್ಥಿತಿ ಅಂದ್ರೆ 4 ಟ್ರೈನ್ ಬಂದ್ ಹೋಗ್ಬೇಕು, ಆದ್ರೂ ಕೂಡ ಅದ್ರ ಟ್ರಾಫಿಕ್ ಕ್ಲಿಯರ್ ಆಗಲ್ಲ. ಸೊ ಒಂದು ವೈಟ್ ಫೀಲ್ಡ್ ಹೋಗ್ಬೇಕಾದ್ರೆ ನಾವು ಅಂದ್ಕೋತೀವಿ ಇಲ್ಲಿ 3 ಗಂಟೆ ಆಗುತ್ತೆ, ಬೇಡ ಇದು 3 ಗಂಟೆ ನಾವು ಹೋಗೋದು ಬೇಡ, ಮೆಟ್ರೋಲ್ ಹೋಗ್ಬೇಡ ಅಂತ. ಆದ್ರೆ ಮೆಟ್ರೋ ಪರಿಸ್ಥಿತಿನೂ ಆ ತರನಾಗಿದೆ, ಫುಲ್ ಜಾಮು. ನಿಮ್ಗೆ ಸಿಗೋದೇ ಇಲ್ಲ. 2 ಸರಿ 3 ಸರಿ 4 ಟ್ರೈನ್ ಹೋದ್ರು ಸಿಗಲ್ಲ. ಅಂದ್ರೆ ಜನ ಎಲ್ಲ ಅವಲಂಬಿತರಾಗ್ತಾ ಇದಾರೆ, ಇಲ್ಲ ಅಂತಲ್ಲ. ಬಟ್ ಎಲ್ಲಿಂದ ತರ್ತೀರಾ, ಎಲ್ಲಿಂದ ಮಾಡ್ತೀರಾ? ಅಟ್ಲೀಸ್ಟ್ ರಸ್ತೆಗಳು ಸರಿಯಾಗಿದ್ರೆ ಒಂದಷ್ಟು ಜನ ರಸ್ತೆಗಳೆಲ್ಲ IT ಸಚಿವರು ಅಂತಂದಾಗ ಹೌದು, ಅವ್ರಿಗೂ ಒಂದಷ್ಟು ಅಧಿಕಾರ ವ್ಯಾಪ್ತಿ ಇದ್ದೇ ಇರುತ್ತೆ. ಪೀಕ್ ಅವರ್ಸ್ ಅಂತ ನಾವೇನ್ ಹೇಳ್ತೀವಿ, ಈ ಪೀಕ್ ಅವರ್ಸ್ ಸಮಸ್ಯೆನ ಬಗೆಹರಿಸೋದಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಶಾಲೆಗಳು ಅರ್ಲಿನೇ ಶುರುವಾಗುತ್ತೆ. ಆದ್ರೆ 10 ಗಂಟೆ 9 ಗಂಟೆಯ ನಂತರ ನಾವೇನಾದ್ರೂ ಬೀದಿಗಿಳಿದ್ವಿ ಅಂತಂದ್ರೆ ನಿಜಕ್ಕೂ ತಲುಪಬೇಕಾದ ಸ್ಥಳನ ತಲುಪ್ತೀವೇನಪ್ಪಾ ಅಂತ ಅನ್ಸುತ್ತೆ. ಅದು ಮೆಟ್ರೋ ಆಗಿರಬಹುದು, ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು.
ಸೊ ಇಂತಹ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಂದ್ರೆ ವರ್ಕಿಂಗ್ ಅವರ್ಸ್ ನ ಮಾಡೋದಾಗಿರ್ಬೋದು ಅಥವಾ ಅದನ್ನ ಕನ್ವಿನ್ಸ್ ಮಾಡೋದಾಗಿರ್ಬೋದು. ITBT ಸಚಿವರು ಕೂಡ ಇದಕ್ಕೆ ಹೊಣೆಯಾಗಿರ್ತಾರೆ. ಅವರು ಕೂಡ ಒಂದಷ್ಟು ಕಾರ್ಯವ್ಯಾಪ್ತಿ ಇರೋದ್ರಿಂದ ಬದಲಾವಣೆಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕಲ್ವಾ? ಹೌದು, ಖಂಡಿತ. ಬೇರೆ ಬೇರೆ ಯೋಚನೆಗಳು ಮಾಡಬೇಕು, ಒಂದೇ ಯೋಚನೆಯಲ್ಲಿ ನಡೆಯಲ್ಲ ಇದು. ಯಾಕಂದ್ರೆ ನಾವು ಇರೋ ಒಂದು ದೊಡ್ಡ ಗುಂಡಿ ಏನಂತೀವಿ, ಈ ದೊಡ್ಡ ಗುಂಡಿ ಆಗ್ಬಿಟ್ಟಿದೀವಿ ನಾವು, ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿದೀವಿ. ಆಚೆ ಬಂದು ಯೋಚನೆ ಮಾಡ್ಬೇಕು ಬಹಳ. ಏನಂದ್ರೆ ಅದೇ ನೀವು ಹೇಳಿದಾಗೆ ಬೇರೆ ಬೇರೆ ಸಮಯಕ್ಕೆ ಸ್ಕೂಲ್ಗಳು ಕಾಲೇಜುಗಳು ಶುರುವಾಗಿ ಮಾಡಬೇಕು, ಅಥವಾ ವರ್ಕ್ ಫ್ರಮ್ ಹೋಮ್. ಇಲ್ಲಿ ಈ 2 ಕಂಪ್ನಿ ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ, ನಾಳೆ ಇನ್ನೊಂದೆರಡು, ಹಾಗೆ ಏನಾದ್ರು ಬೇರೆ ಮಾಡಬೇಕು. ಇಲ್ಲೇ ಇದ್ರೆ ಆಮೇಲೆ ಇದೊಂದೇ ಅಲ್ಲ, ಇದು ನೀವು ಹೇಳ್ತಾ ಇರೋದು ಲೋಕಲ್ ಆಗಿ 5 ನಿಮಿಷ ಅಂದ್ರೆ ಒಂದು ತಿಂಗಳು 4 ತಿಂಗಳಿಗೆ ಯೋಚನೆ ಮಾಡ್ತಾ ಇರೋದು. ಆದ್ರೆ 20 ವರ್ಷ 30 ವರ್ಷ ಮಾನ್ಯರು ಹೇಳಿದ್ರು, 96ರಲ್ಲೇ ಹೇಳಿದ್ರು ಯಾರೋ ಇಷ್ಟು ಜಾಸ್ತಿ ಆಗತ್ತೆ ಅಂತ. ಅದು 96ರಿಂದ 2000 ಒಳಗಡೆ ನಾವು ಏನಾದ್ರು ಯೋಚನೆ ಮಾಡಿದ್ರೆ ಇಷ್ಟೊತ್ತಿಗೆ ನಾವು ಬೇರೆ ಸ್ಥಿತಿಲಿ ಇರ್ತಾ ಇದ್ವಿ. ಹಾಗೆ ಈಗಲೂ ನಾವು ಬರೀ ಟ್ಯಾಕ್ಟಿಕಲ್ ಆಗಿ 30 ವರ್ಷದ ಪರಿಸ್ಥಿತಿ ಈಗ ಇನ್ನು ಬಹಳಷ್ಟು ಉಲ್ಬಣಿಸಿದೆ. ಅವತ್ತೇ ಪ್ಲಾನಿಂಗ್ ಮಾಡಿ ಬಹುಶಃ ಏನೋ 60 ಲಕ್ಷ ಇತ್ತು ಅಂದ್ರೆ ಬೇರೆ ಬೇರೆ 22 ಲಕ್ಷ ವಾಹನಗಳಿದ್ದು ಅದು ಸರಿಯಪ್ಪ, ಇಷ್ಟಾಗಿದೆ. 60 ಲಕ್ಷ ಇನ್ಫ್ರಾಸ್ಟ್ರಕ್ಚರ್ ಬ್ಲೂ ಪ್ರಿಂಟ್ ಬುಕ್ಕಲ್ಲಿದೆ. ಶಿವಕುಮಾರ್ ಅವ್ರೆ, ಏನು ಅಂತಂದ್ರೆ ಈಗ ಅವಾಗ ಅಷ್ಟಿತ್ತು, ಇವಾಗ ಇಷ್ಟಿತ್ತು ಅಂತಿರಲ್ಲ, ಇನ್ನೊಂದು 5-10 ವರ್ಷಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. 60 ಲಕ್ಷ ಎಲೆಕ್ಷನ್ ಟೈಮ್ ಅಲ್ಲಿ ನೀವುಗಳು ಬಂದು ಏನ್ ಮಾಡ್ತೀರಿ ಅಂತಂದ್ರೆ, ಇಷ್ಟು ಸಮಸ್ಯೆ ಇದೆಯಾ, ನಾನು ಹೇಳ್ದಲ್ಲ ಹಿಂಗೆ ಚಿಟಿಕೆ ಹೊಡೆದಂಗ್ ಸರಿ ಮಾಡ್ಬಿಡ್ತೀವಿ ಅಂತಾನೆ ಹೇಳಬರೋದು. ಬಟ್ ಅದು ಸಾಧ್ಯನೇ ಇಲ್ಲ ಅನ್ನೋದನ್ನ ಯಾರು ಹೇಳೋದೇ ಇಲ್ವಲ್ಲ. ಸಾಧ್ಯನೇ ಇಲ್ಲ ನಮ್ ಗವರ್ಮೆಂಟ್ ಅಲ್ಲಿ ಇದನ್ನ ಬಗೆಹರಿಸಕ್ಕೆ ಅಂತ ಯಾರಿಗೂ ಹೇಳೋ ಧೈರ್ಯ. 2 ಆಪ್ಷನ್ ಇದೆ. ಬಂದ್ಬಿಟ್ಟು ಸಬೂಬುಗಳನ್ನ ಹೇಳ್ತಾರೆ ಹೊರತು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ನಾನು ಹೇಳೋದು 2 ಆಪ್ಷನ್ ಇದೆ. ಒಂದು, ಗುಂಡಿಗಳು ಮುಚ್ಚಿದ್ರೆ ಸರಾಗವಾಗಿ ವಾಹನಗಳು ಹೋಗ್ತದೆ. ಒಂದು. ಎರಡನೇದು, ಅವರು ನಟರಾಜ್ ಗೌಡ್ರು ಹೇಳ್ದಂಗೆ ಸಾಮೂಹಿಕ ಟ್ರಾನ್ಸ್ಪೋರ್ಟ್. ಅದು ಅಧಿಕಾರಿಗಳಿಂದನೇ ಆಗಬೇಕು. ಅಧಿಕಾರಿಗಳು ಶುರು ಮಾಡಬೇಕು ಸಾಮೂಹಿಕ ಟ್ರಾನ್ಸ್ಪೋರ್ಟ್. ನಾನು ಹೋಗ್ತೀನಪ್ಪ, ಕಾರ್ಗಳು ಬಳಸಲ್ಲ ಅಂತೇಳಿ. ಆಗ ಟ್ರಾಫಿಕ್ ಕಡಿಮೆ ಆಗುತ್ತೆ. ಎಲ್ಲಾದ್ರೂ ಒಂದು ಕಡೆ ಇವತ್ತಿನ ದಿವಸ ಸರ್ಕಾರ ಈ ನಿರ್ಧಾರ ತಗೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಒಂದಷ್ಟು ಟ್ರಾಫಿಕ್ನ ರಿಡ್ಯೂಸ್ ಮಾಡ್ಬೋದು. ಆದರೆ ಮಾಡೋದಕ್ಕೆ ಇಚ್ಛಾಶಕ್ತಿ ಬೇಕಲ್ಲ, ಕಮಿಟ್ಮೆಂಟ್ ಇರಬೇಕು. ಇಚ್ಛಾಶಕ್ತಿ ಇಲ್ವಾ ನಿಮಗೆ? ಇಲ್ಲ. ಒಂದು ಅಂದ್ರೆ ಒಂದು ಮನಸ್ಥಿತಿನೇ ಬದಲಾವಣೆ ಆಗ್ಬೇಕು ಅದಕ್ಕೆ. ಈಗ ಲಾಸ್ ಏಂಜಲೀಸ್ ಅಲ್ಲಿ ಅತ್ಯಂತ ಶ್ರೀಮಂತರೆಲ್ಲ ನಾನು ಸೈಕಲಲ್ಲಿ ಹೋಗ್ತೀನಿ, ಯಾಕಂದ್ರೆ ಒಂದು ಬದಲಾವಣೆ, ಅದು ಬದಲಾವಣೆ ಸಕಾರಾತ್ಮಕದ ಬದಲಾವಣೆ, ಜೀವನ ಮಾರ್ಪಾಡಾಗತ್ತೆ, ಒಂದು ಎಕೋ ಫ್ರೆಂಡ್ಲಿ ಬದಲಾವಣೆ. ಆ ಥರ ಬದಲಾವಣೆ ಇಲ್ಲೆಲ್ಲ ಅಧಿಕಾರಿಗಳು, ರಾಜಕಾರಣಿಗಳಿಂದ ಹಿಡಿದು ಬಟ್ ಎಲ್ಲ ವರ್ಗದಲ್ಲೂ ಕೂಡ ಅದು ಬದಲಾವಣೆ ಬಂದರೆ, ಸಾಮೂಹಿಕ ಟ್ರಾನ್ಸ್ಪೋರ್ಟನ್ನು ಉಪಯೋಗಿಸ್ಕೊಂಡು, ಸಾರ್ವಜನಿಕ ಟ್ರಾನ್ಸ್ಪೋರ್ಟನ್ನು ಉಪಯೋಗಿಸ್ಕೊಂಡು ತಮ್ಮ ವೆಹಿಕಲ್ಗಳು ಕಡಿಮೆ ಮಾಡಿದ್ರೆ ವೆಹಿಕಲ್ಗಳ ಸಂಖ್ಯೆ ಕಡಿಮೆ ಆಗ್ತದೆ ರಸ್ತೆಗಳ ಮೇಲೆ. ಒಂದು. ಎರಡನೇದು, ಗುಣಮಟ್ಟ, ರಸ್ತೆಯ ಗುಣಮಟ್ಟ ಬದಲಾವಣೆ ಆಗಬೇಕು. ಇದು ಮುಂಚೆಯಿಂದನೂ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದೇ. ನಾನು ಈ ಬ್ಲೇಮ್ ಗೇಮ್ ಮಾಡಕ್ಕೆ ಹೋದರೆ, ಕಳೆದ 10 ವರ್ಷಗಳಲ್ಲಿ ಬಿಜೆಪಿಯಿಂದ 4 ಜನ ಮುಖ್ಯಮಂತ್ರಿಗಳಾಗಿದ್ದರು, ಬೆಂಗಳೂರಿಗೆ ಏನು ಕೊಡುಗೆ ಕೊಡಲಿಲ್ಲ. ಕೇಂದ್ರ ಸರ್ಕಾರ 11 ವರ್ಷದ ಬೆಂಗಳೂರಿಗೆ ಅದಕ್ಕೆ ಸರ್ಕಾರ ಬರಲಿಲ್ಲ. ನಮ್ದು ಬಂತಲ್ಲ, ಏನ್ ಮಾಡಿದ್ರೆ ಕೊಡ್ತಾ ಇಲ್ಲ. ಸಬರ್ಬನ್ ರೈಲ್ ಅಂತ ಒಂದು ಯೋಜನೆ ಬಂತು. ಸಬರ್ಬನ್ ರೈಲ್ ಕೇಂದ್ರ ಸರ್ಕಾರ ಕೊಡ್ತು ದುಡ್ಡು, 18,500 ಕೋಟಿ. ರಾಜ್ಯ ಸರ್ಕಾರ ಕೊಟ್ರೆ 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 18,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಹಾಕಿ 1 ಕೋಟಿ ಫಾಲೋ ಅಪ್ ಯಾರು ಮಾಡಬೇಕು? ಸರ್ಕಾರ ಒಂದ್ಸಲಿ ಇದಲ್ಲ, ಇದು ಒಂದ್ಸಲಿ ಇಲ್ಲ. 2011ರಿಂದ ನಾವೇನು ಸಬರ್ಬನ್ ರೈಲ್ ಬೇಕು ನೋಡಿ 3,500 ಕೋಟಿ ಮೇಲೆ ಡೆವಲಪ್ಮೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು ಆ ಟೈಮಲ್ಲಿ. ಅವರು ಅದನ್ನ ಆಯ್ತು ಅಂತ ಅಪ್ರೂವಲ್ ಮಾಡಿದ್ರು. 2014 ನಂತರ ಎಷ್ಟು ಬಾರಿ ಮನವಿ ಕೊಟ್ಟರು ಕೂಡ ಕೇಂದ್ರ ಸಚಿವರುಗಳು ಇಲ್ಲಿ ಯಾವ ರೀತಿಯ ಅದು ಹಣವನ್ನು ಬಿಡುಗಡೆನೂ ಮಾಡಿಲ್ಲ. ಇಲ್ಲಿವರೆಗೂ ಎಲ್ಲಾ ಬಜೆಟ್ ಅಲ್ಲೂ ಅದು ಹೇಳ್ತಾರೆ, ಯಾವುದು ಇಷ್ಟೊಂದು ಯೋಜನೆ ಇದೆ ಕೊಡಬೇಕು ಅಂತ. ಯಾವ ಬಜೆಟ್ ಹಣ ಬಿಡುಗಡೆ ಮಾಡಿಲ್ಲ ಬಿಡಿ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಅದನ್ನ ಇಂಪ್ರೂವ್ ಮಾಡಿ ಆಯ್ತು, ಬಿಡುಗಡೆ ಮಾಡಿದ್ರೆ ಹಣ ಬರಲಿ, ಅಭಿವೃದ್ಧಿ ಆಗಲಿ, ಜನ ಅದನ್ನು ಉಪಯೋಗಿಸಲಿ, ಅದು ನಮ್ಮ ಉದ್ದೇಶ. ನಾವು ಕೂಡ ಒಂದು ಪ್ರಯತ್ನ ಮಾಡಿದ್ವಿ. ಈ ಯಶವಂತಪುರದಿಂದ ದೇವನಹಳ್ಳಿಗೆ ಏರ್ಪೋರ್ಟ್ಗೆ ಹೋಗಿ ಪ್ರಯತ್ನ ಮಾಡಿದ್ವಿ. ಒಂದ್ಸಲಿ ಹೋಗಿದ್ವಿ. ಅದು ರೂಢಿ ಆಗ್ಬೇಕು ಆ ಥರ. ಎರಡನೇದು, ಈ ಮೆಟ್ರೋ ವಿಸ್ತರಣೆ ಆಗಬೇಕು. ಆನಂತರ ಈ ರಸ್ತೆಗಳ ಗುಣಮಟ್ಟ ಅಂದರೆ ನಾವು ಇದು ಆಗ್ತಿರಲ್ಲ, ಕಾಂಕ್ರೀಟ್ ವೈಟ್ ಟಾಪಿಂಗ್ ಆಗ್ತಿರಲ್ಲ, ಅದು ಜಾಸ್ತಿ ಮಾಡಬೇಕಾಗತ್ತೆ. ಇಲ್ಲಾಂದರೆ 20 ವರ್ಷ 30 ವರ್ಷ ಒಂದು ಇದ್ದು ಫಿಕ್ಸ್ ಆಗಿದ್ರೆ, ಇಲ್ಲಾಂದ್ರೆ ಇದು ಇಂಥ ಟಾರ್ ಹಾಕಿದ್ರು ವರ್ಷಕ್ಕೆ ಮಳೆ ಬಂದಾಗ ಹೋಯ್ತು, ದೊಡ್ಡ ವೆಹಿಕಲ್ಗಳು ಹೋದರೆ ಕಿತ್ತೋಯ್ತು ಅನ್ನೋದಾದರೆ ಅದನ್ನು ಮತ್ತೆ ಚೆನ್ನಾಗಿ ಮಾಡಕ್ ಆಗೋದಿಲ್ಲ. ಅದಕ್ಕೆ ವೈಟ್ ಟಾಪಿಂಗ್ ಮಾಡಬೇಕು. ವೈಟ್ ಟಾಪಿಂಗ್ ಅನ್ನೋದು ಒಂದು 20 ವರ್ಷ. ಆದ್ರೆ ಬಜೆಟ್ ಟರ್ಮ್ ಮುಗಿದೋದ ಮೇಲೂ ಕೂಡ ನಾವು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ಅರ್ಧ ಟರ್ಮ್ ಮುಗಿದೋಗತ್ತೆ. ಆಮೇಲೆ ಮತ್ತೆ ಚುನಾವಣೆ ಬರುತ್ತೆ. ಆಮೇಲೆ ಮತ್ತೆ ಅದೇ ಆಶ್ವಾಸನೆಗಳನ್ನ ನಂಬಿ ನಾವು ಇವ್ರಿಗೆ ಹಾಕ್ಬೇಕಾ ಇವ್ರಿಗೆ ಹಾಕ್ಬೇಕೋ, ಇವ್ರು ಸರಿ ಮಾಡಿಲ್ವಾ ಇವ್ರಿಗೆ ಹಾಕೋಣ, ಇವ್ರು ಸರಿ ಮಾಡಿಲ್ವಾ ಇವ್ರಿಗೆ ಹಾಕೋಣ, ಇವ್ರು ಬರ್ತಾರ ಇವ್ರದು ಅದೇ ಕತೆ.
ಹಿಂಗಾಗುತ್ತೆ ಹೊರತು ಸಮಸ್ಯೆ ಮಾತ್ರ ಬಗೆಹರಿಯಲ್ಲ ಅಂತ ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಜನ.